ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯನ ಟೈಮ್ಸ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು, ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲೂ ನಾವು ಚೆನ್ನಾಗಿರಬೇಕು ಅನ್ನೋದು ಒಂದು ನಾವು ದೇವರಲ್ಲಿ ಬೇಡ್ಕೊತಿರಲ್ಲ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ನೀವು ಮನೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಾವು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ನಾವು ಇದೇ ಥರ ಹಬ್ಬ ಸೆಲೆಬ್ರೇಷನ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ ಆವಾಗ ಹೇಗೆ ಮಾಡ್ತೀರಿ ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋ ಫುಲ್ ನೋಡಿಬಿಟ್ಟು ನೀವು ಇದೇ ಥರ ನಿಮ್ಮೂರಲ್ಲಿ ಸೆಲೆಬ್ರೇಷನ್ ಮಾಡಿದ್ರಾ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಆ ವಿಡಿಯೋ ನಾನು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನು ಸಂಕ್ರಾಂತಿ ಹಬ್ಬದ ದಿನ ದೇವ್ರ ಮನೆಯಲ್ಲಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಲ್ಲ, ಆವಾಗ ಹಬ್ಬದ ದಿನ ಬಂದು ಮೇನು ಎಳ್ಳು ಬೆಲ್ಲ, ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಮತ್ತು ಗಡ್ಡೆ ಗೆಣಸು ಬರ್ತೈತಲ್ಲ ಅದು, ಇವೆಲ್ಲನೂ ಬೇಯಿಸ್ಬಿಟ್ಟು ಅಲ್ಲಿ ಮತ್ತು ಎಳ್ಳು ಬೆಲ್ಲ ಅದ್ರ ಜೊತೆಯಲ್ಲಿ ಕಬ್ಬು ಇಟ್ಬಿಟ್ಟು ಇದನ್ನು ಇಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ್ರೇ ನಮ್ಗೆ ಮೇನ್ ಬರೋದು ಎಳ್ಳು ಬೆಲ್ಲ, ಕಬ್ಬು ಇವೇ ಅಲ್ವಾ. ಸೊ ಅದಕ್ಕೆ ನಾನು ಇವೆಲ್ಲ ಬೇಯಿಸ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ಮತ್ತು ಇದನ್ನು ಹಸು ಕೂಡ ತಿನ್ನಿಸ್ತೀನಿ ನಾವು. ಯಾಕಂದ್ರೆ ನಮ್ಮ ಮನೇಲಿ ಹಸುಗಳಿವೆ. ನನ್ನ ಹಸುಗಳು ಕೂಡ ಅವೆಲ್ಲನೂ ಬೇಯಿಸಿ ಬೆಲ್ಲ ಎಲ್ಲ ಇಟ್ಟು ಅವಕ್ಕೆಲ್ಲ ತಿನ್ನಿಸ್ತೀನಿ. ನೋಡಿ ಈ ವಿಡಿಯೋದಲ್ಲಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಇವೇ ನಮ್ಮ ಹಸುಗಳು. ನಮ್ಮ ಮನೇಲಿ 4 ಹಸುಗಳಿದೆ. 3 ಹಸು ಇದೆ, 1 ಕರು ಇದೆ. ಅದಕ್ಕೆ 4 ಅಂತ ಹೇಳಿದೆ ನಾನು. ನೋಡಿ ಇಲ್ಲಿ ನೋಡಿ ಹಸುನ ಇದು ವಿಡಿಯೋ ಎಲ್ಲ ಕುಷನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಗೋ ಮಾಡವನೇ ವಿಡಿಯೋ. ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಹಸುಗಳಿಗೆಲ್ಲನೂ. ಅವನೇ ವಿಡಿಯೋ ಮಾಡ್ತಾ ಇರೋದು. ಹೂವು ಎಲ್ಲ ರಾತ್ರಿನೇ ಎಲ್ಲ ಕಟ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ ನಾನು. ರಂಗೋಲಿಗಳೆಲ್ಲ ರಾತ್ರಿನೇ ಹಾಕೊಂಡ್ಬಿಟ್ಟೆ, ಬೆಳಗ್ಗೆ ಎದ್ದು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ರಂಗೋಲಿ ಹಾಕಿದ್ದೆ. ಹಲೋ ಹಾಯ್, ನಾನು ನಿಮ್ಮ ಕುಶನ್. ನಾವು ಇವತ್ತು ಹಸುನ ಪೂಜೆ ಮಾಡೋದು ನೋಡ್ತಾ ಇದ್ದೀವಿ ನೋಡಿ. ನಾನಿಲ್ಲಿ ಮಾರ್ನಿಂಗು ಫಸ್ಟು ಮನೆಯಲ್ಲಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಹಸುಗಳು ಮಾಡ್ತಾಯಿದ್ದೀನಿ. 11 ಗಂಟೆ ಒಳಗಡೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಫಸ್ಟು ಮನೆಯಲ್ಲೆಲ್ಲ ಮಾಡಿಬಿಟ್ಟು ಪೂಜೆ, ಆಮೇಲೆ ಇಲ್ಲಿ ಹಸುಗಳಿಗೆ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ದಿನ ಮುಂಚೆನೇ ಹಸುಗಳೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟಿದ್ರಿ. ಹಬ್ಬದ ದಿನ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀರಿ ಹಸುಗಳಿಗೆ. ಹೂವು ಎಲ್ಲ ರಾತ್ರಿನೇ ಕಟ್ಕೊಂಡಿದ್ದೆ ನಾನು. ಹಸುಗಳ್ಗೆ ಗೊತ್ತಲ್ಲ, ಹೂವು ಹಾಕಿದ್ದೆ ಆದ್ರೂ ಸ್ವಲ್ಪ ಹೊತ್ತೆ ಪೂಜೆ ಮಾಡಿಬಿಟ್ಟು ಒಂದು 1/2 ಅವರ್ಗೆ ಎಲ್ಲ ಕಿತ್ತಾಕ್ಬಿಟ್ಟಿತ್ತು. ಒಂದು ಹಸು ಏನೋ ಕಿತ್ತಾಕಿತ್ತಷ್ಟೇ, ಇನ್ನೆಲ್ಲ ಇಟ್ಕೊಂಡಿತ್ತು ಹಂಗೆ. ಕರುಗೂ ಚಿಕ್ಕದ ಹಾರ ಒಂದು ಹೊಲ್ದು ಹಾಕಿದ್ದೆ ನಾನು. ನೋಡಿ ಎಲ್ಲ ಹಾಕಿದ್ದೀನಲ್ಲ, ಅದು ಚಿಕ್ಕದ ಹಾರ ಕರುಗೆ. ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕಿಯಾನ ಕುಶಾನ್ಗೂ ಇಬ್ರಿಗೂ ಸ್ನಾನ ಮಾಡಿಸಿದ್ದೆ. 11 ಗಂಟೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ರೆಡಿ ಮಾಡೋಣ ಅಂತ ನಾನಿಲ್ಲಿ ಫಸ್ಟ್ ಪೂಜೆ ಮಾಡೋಣ ಅಂತ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಇಲ್ಲಿ ಹಸುಗಳಿಗೆ ಆರತಿ ಕೊಡ್ತಾಯಿದ್ದೀನಿ ನಾನು. ಸಂಕ್ರಾಂತಿ ಹಬ್ಬ ಅಂದ್ರೇ ಹಸುಗಳ ಹಬ್ಬ. ಎತ್ತು ಹಸು ಮುಖ್ಯ ಹಬ್ಬ. ಅವತ್ತು ಎಲ್ಲನೂ ಅವಕ್ಕೆ ನಾವು ಏನು ತಿನ್ನಿಸ್ಬೇಕು, ನಾನು ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ, ಅವಾಗಲೇ ಬೇಯಿಸಿಟ್ಟಿದ್ನಲ್ಲ ಕಡಲೆಕಾಯಿ ಅವೆಲ್ಲ ತಿನ್ನಿಸ್ತಾಯಿದ್ದೀನಿ. ಇಲ್ಲ ಹಸುಗಳಿಗೆ, ಎಲ್ಲ ಹಸುಗಳಿಗೂ ತಿನ್ನಿಸ್ದೆ. ಇಲ್ಲಿ ಒಂದು ಹಸುಗೆ ಮಾತ್ರ ತೋರಿಸ್ತಾಯಿದ್ದೀನಿ ಅಷ್ಟೇ. ಎಲ್ಲ ಹಸುಗಳಿಗೂ ತಿನ್ನಿಸ್ದೆ. ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಎಲ್ಲನೂ ಟ್ರಬ್ಬಲ್ಲು ಹಾಕಿಟ್ಟೆ ತಿಂದರೆ. ನಾನು ಹಸುಗಳಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಕಿಯಾನಾಗಿ ರೆಡಿ ಮಾಡಿದ್ದೀನಿ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಹಬ್ಬದ ದಿನ. ಎಷ್ಟು ಕ್ಯೂಟಾಗಿದ್ಲಂದರೆ ಎಷ್ಟು ಕ್ಯೂಟಾಗಿತ್ತು. ಇಲ್ಲಿ ಬಂದು ರಂಗೋಲಿ ಹಾಕಿದಂಗೆ ಆ್ಯಕ್ಟಿಂಗ್ ಮಾಡ್ತಾವಳೆ. ಅಲ್ಲಿ ಕುಳಿಸಿದ್ದೆ ನಾನು, ಫೋಟೋ ತೆಗೆಯೋಣ ಅಂತೇಳ್ಬಿಟ್ಟು ಕುಳಿಸಿದ್ರೆ ರಂಗೋಲಿ ಹಾಕ್ದಂಗೆ ಎಲ್ಲ ಸುಮ್ಮನೆ ಆ್ಯಕ್ಷನ್ ಮಾಡ್ತಾವಳೆ. ಇಂಟ್ರೆಸ್ಟ್ ಜಾಸ್ತಿ ಏನಾಗಿ ರಂಗೋಲಿ ಹಾಕೋಕ್ಕೆಲ್ಲನೂ. ನೋಡಿ ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿದ್ಲು ಮನೆಯಲ್ಲಿ. ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬದ ದಿನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀರಿ.
ಅದು ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ, ಹೆಂಗೆ ಮಾಡ್ತೀರಿ ಪೂಜೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀರಿ. ಅಲ್ಲಿ ಹಸುಗಳಿಗೆಲ್ಲನೂ ಪೂಜೆ ಮಾಡ್ಕೊಂಡು ಹೋಗಿ ತೀರ್ಥ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಹಸುಗಳು ಕಟ್ಟಾಗ್ತಿರಲ್ಲ ಅಲ್ಲೆಲ್ಲ ಹಾಕ್ತೀರಿ ನಾವು. ನೋಡಿ ವಿಡಿಯೋ ಫುಲ್ಲು ನೋಡಿ ಲಾಸ್ಟ್ ತನಕ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೋಡಿ ಹಾಯ್ ಮಾಡಿರಿ, ಏನ ಹಾಯ್ ಮಾಡ್ತೀನಿ. ಹೇಳ್ರಿ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿ ಶುಭಾಶಯಗಳು. ಇವಕ್ಕೆ ಏನು ಹೇಳ್ತಾಳಂತೆ, ಮಕರ ಶುಭಾಶಯಗಳು ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಾನು, ಕುಶನ್ನು, ಕಿಯನ. ನೋಡಿ ಇಲ್ಲಿ ಕುಶನ್ನು, ನಾನು ಮತ್ತು ಕಿಯನ ಸಂಕ್ರಾಂತಿ ಹಬ್ಬದ ದಿನ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀರಿ. ಪೂಜೆ ಮಾಡಿಕೊಂಡು ಅಲ್ಲಿ ಅವರು ಕುಂಕುಮ ಮತ್ತು ಹೂವು ಎಲ್ಲ ಕೊಡ್ತಾರೆ. ಅದನ್ನು ತಗೊಂಬಂದು ತೀರ್ಥ ಎಲ್ಲನೂ ಹಸುಗಳಿಗೆ ಹಾಕಿ ಅವಕ್ಕೆಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆ ಮಾಡ್ತೀರಿ. ಇನ್ನೊಂದು ಸಲ ನೋಡಿ, ಇಲ್ಲೇ ದೇವಸ್ಥಾನ ಇರೋದು. ನಡ್ಕೊಂಡು ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ನಡ್ಕೊಂಡೇ ಹೋಗ್ಬೋದು. ಇಲ್ಲಿ ನಾನು ಕುಶನ್ ಹೋದ್ರಲ್ಲ, ಇಲ್ಲಿ ಕುಶನ್ನು ನಾನೇ ಹೊಡಿತೀನಿ ಕಾಯಿ ಅನ್ನೋದಕ್ಕೆ ಕೊಟ್ಟೆ ಅವನ ಕೈಗೆ. ನೋಡಿದ್ರೆ ಅವನಿಂದ ಹೊಡೆಯೋಕ್ಕೆ ಆಗಿಲ್ಲ ಕಾಯಿನ. ಟಪ 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 ಅಂತ ಹಾಕ್ತಾನೆ ಅವನೇ, ಕಾಯಿ ಮಾತ್ರ ಹೊಡೆದಿಲ್ಲ. ಆಮೇಲೆ ಅಲ್ಲಿ ಒಬ್ಬರು ತಗೊಂಡು ಕಾಯಿ ಹೊಡ್ಕೊಟ್ರು. ನಾನು ಹೊಡಿತೀನಿ ಹೇಳಿದ ಮಾತು ಕೇಳಲ್ಲ ಕುಶನ್, ಏನು ಮಾಡೋದು ಆಗಲ್ಲ ಕುಶನ್ ಅಂತೂ ಕೇಳಿಲ್ಲ ಅವನು. ನೋಡಿ ಬೇರೆ ಅವ್ರು ತಗೊಂಡು ಅವ್ನು ಹೊಡಿಯೋದು ನೋಡಿಬಿಟ್ಟು ಹೊಡ್ಕೊಡ್ತೀನಿ ಅಂತ ಹೊಡ್ಕೊಡ್ತಾರೆ. ಇಲ್ಲಿ ಊರಲ್ಲಿ ಬಂದು ಅವರು ಒಬ್ಬರನ್ನ ಒಪ್ಪಿಸಿರ್ತಾರೆ ಪೂಜೆ ಮಾಡೋಕ್ಕಾಗಿ. ಅವರೇ ಬಂದು ಇಲ್ಲೆಲ್ಲ ದೇವ್ರಿಗೆಲ್ಲನೂ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಹೋದವ್ರಿಗೆಲ್ಲ ಅವರೇ ಪೂಜೆ ಮಾಡಿಕೊಡ್ತಾರೆ ಮನೆಯವರು. ನೋಡಿ ಮಾಡ್ತಾವ್ರು ನೋಡಿ, ಇದೇ ಥರ ಇಲ್ಲೇ ಬಂದು ದೇವ್ರಿಗೆ ಎಲ್ಲ ಪೂಜೆ ಮಾಡೋದು. ನಿಮ್ಮೂರಲ್ಲಿ ಇದೇ ಥರ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡ್ತೀರಾ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇದೇ ಥರ ಮಾಡ್ತಾರೆ ಮತ್ತು ಬೇರೆ ಥರ ಮಾಡ್ತಾರೆ ಹೇಳಿ, ಸವಾರಿ ಥರ ಮಾಡ್ತಾರೆ. ನಾನು ಆವಾಗಲೇ ತೋರಿಸ್ನಲ್ಲ ದೇವಸ್ಥಾನ, ಇಲ್ಲಿ ಈ ಥರ ಅಲ್ಲಿಗೆ ಹೊಡ್ಕೊಂಡು ಹಸುಗಳನ್ನ ಎತ್ತುಗಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದು ರಿಟರ್ನ್ ಬರ್ತಾ ಇರೋದು. ಇಲ್ಲಿ ನಾನು ಮಾಡೋಷ್ಟರಲ್ಲಿ ಮನೆಯಲ್ಲಿ ಪವರ್ ಹೊಟ್ಟೋಗಿತ್ತು, ಊರಲ್ಲೆಲ್ಲ ಕರೆಂಟ್ ಹೊಟ್ಟೋಗಿತ್ತು. ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತೆ ಊರೊಳಗಡೆ ಎತ್ತುಗಳನ್ನ ಎಲ್ಲ ಕರ್ಕೊಂಡು ಡೋಲೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟು ಅವೆಲ್ಲ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗೋಷ್ಟರಲ್ಲಿ ಇಲ್ಲಿ ಊರು ಸೆಂಟ್ರಲ್ಲಿ ಬೆಂಕಿ ಹಾಕಿರ್ತಾರೆ. ಅದ್ರ ಮೇಲೆ ಹಸುಗಳನ್ನೆಲ್ಲ ದಾಟಿಸ್ತಾರೆ. ಹಸುಗಳು ಆಲ್ಮೋಸ್ಟ್ ಯಾರು ಕರ್ಕೊಂಡೋಗಲ್ಲ, ಯಾರೋ ಒಬ್ಬರೇ ಇಬ್ಬರಷ್ಟೇ, ಜಾಸ್ತಿ ಎತ್ತುಗಳೇ ಇರ್ತವೆ. ಮತ್ತು ಬೆಂಕಿ ಮೇಲೆಲ್ಲ ಜಂಪ್ ಮಾಡಿಸ್ತಾರೆ. ಅವೆಲ್ಲ ನೀವು ನೋಡಿರ್ತೀರಲ್ಲ, ಇದೇ ಥರ ಅದು ಅಲ್ಲೋಗಿ ನಾನು ಮಾಡಿಲ್ಲ ವಿಡಿಯೋ, ಮನೆಯಲ್ಲೇ ಇದ್ದೆ ನೋಡಿ. ಅದಾದಮೇಲೆ ಅದೇ ಬೆಂಕಿಯಲ್ಲಿ ಈ ಥರ ಇಟ್ಕೊಂಬಂದು ಮನೆ ಊರವರೆಲ್ಲ ಎಂಜಾಯ್ ಮಾಡ್ತಾರೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಇದರಲ್ಲಿ. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿರಿ ಅನ್ನೋದು ನಂಗೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಇನ್ನೊಂದು ಸಲ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು.